ಮನುಷ್ಯರು ಹೇಗೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ನಮ್ಮ ಲೈಫ್ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಸ್ಕಿಲ್. ಯಾಕಂದ್ರೆ ವರ್ಕ್ ಪ್ಲೇಸ್, ಫ್ಯಾಮಿಲಿ, ರಿಲೇಶನ್ಶಿಪ್ ಇದೆಲ್ಲದರಲ್ಲೂ ಬರುವಂತ ಕಾನ್ಫ್ಲಿಕ್ಟ್ಸ್, ಒಪಿನಿಯನ್ ಡಿಫ್ರೆನ್ಸ್, ಇದೆಲ್ಲದ್ರಿಂದನೂ ಕ್ರಿಯೇಟ್ ಆಗುವಂತ ಪ್ರಾಬ್ಲಮ್ಸ್, ಅದನ್ನ ಸಾಲ್ವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ ಅಂಡ್ ಎಲ್ಲ ಇದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲದೆ ಇರೋ ಕಾರಣದಿಂದ ಬೇರೆಯವ್ರ ಸಕ್ಸಸ್ಗೆ ಚಪ್ಪಾಳೆ ತಟ್ಕೊಂಡು ನಮ್ಮನ್ನ ನಾವು ಬ್ಲೇಮ್ ಮಾಡಿಕೊಂಡು ಅವರು ಕಂಪೇರ್ ಮಾಡ್ತಾ ರಿಗ್ರೆಟ್ ಮಾಡಿಕೊಂಡು ಎಷ್ಟೋ ಜನ ಈಗಲೂ ಹಿಂದೆ ಉಳ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಹೆಲ್ಪ್ ಮಾಡೋ ಅಂತ ಬುಕ್ ಯಾವ್ದು ಗೊತ್ತಾ? ಸರೌಂಡೆಡ್ ಬೈ ಇಡಿಯಟ್ಸ್. ನಾವು ಹೇಗೆ, ನಮ್ಮ ವ್ಯಕ್ತಿತ್ವ ಹೇಗೆ, ಒಬ್ಬ ಮನುಷ್ಯನ್ ನೋಡಿದ್ರೆ ಈ ವ್ಯಕ್ತಿ ಹೀಗೆ ಅಂತ ನಾವು ಅಂದ್ರೆ ನಮಗ್ ಗೊತ್ತಾಗೋದಿದೆಯಲ್ಲ, ಸೊ ಅದು ಹೇಗೆ, ಯಾರು ಹೇಗೆ, ಬೇರೆ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗೆ, ಬರೀ ಪರ್ಸನಾಲಿಟಿ ಬಿಹೇವಿಯರ್ ಬಗ್ಗೆನೇ ಇರುವಂತ ಬುಕ್ ಸರೌಂಡೆಡ್ ಬೈ ಇಡಿಯಟ್ಸ್ ಬೈ ಥಾಮಸ್ ಎರಿಕ್ಸನ್. ಆಥರ್ ಪ್ರಕಾರ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಏನೋ ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಅದಕ್ಕೆ PhD ಮಾಡಿರ್ಬೇಕು, ಇನ್ನೇನೋ ಕೋರ್ಸ್ ಮಾಡಿರ್ಬೇಕು ಅನ್ನೋದೇನು ಇಲ್ಲ. ಉದಾಹರಣೆಗೆ ಕುಟುಂಬದಲ್ಲಿ ಇದ್ರೆ ಏನೋ ಒಂದು ರಿಲೇಷನ್ಸ್ ಅಲ್ಲಿ ಏನೋ ಒಂದು ಇಶ್ಯೂ ಇದ್ದಾಗ, ಪ್ರಾಬ್ಲಮ್ ಇದ್ದಾಗ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಎಲ್ರ ಜೊತೆ ಮಾತಾಡೋದಕ್ಕೆ ಅಂತ ಒಂದು ವ್ಯಕ್ತಿ ಇರ್ತಾರೆ. ಅವರು ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಯಾರೋ ಆಗಿರ್ಬೋದು, ಅವರು ಎಲ್ಲರ ಜೊತೆನೂ ಒಂದೊಳ್ಳೆ ರ್ಯಾಪೋ ಇರುತ್ತೆ ಅವ್ರಿಗೆ. ಸೊ ಏನೇ ಮೆಸೇಜ್ ಇದ್ರು, ಏನೇ ಇದ್ರು ಅವ್ರ ಮುಖೇನ ಹೇಳಿದಾಗ ಅದು ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ, ಯಾವುದೇ ಪ್ರಾಬ್ಲಮ್ಸ್ ಹೊಸದಾಗಿ ಕ್ರಿಯೇಟ್ ಮಾಡದೆ, ಬೇರೆಯವ್ರು ಹೇಳಿದಿದ್ರೆ ಕತ್ತಿ ವರ್ಷನೆ ಆಗ್ಬೋದಿತ್ತೇನೋ ಅನ್ನೋಷ್ಟು ಕೂಡ ಇದ್ರು ಇವ್ರು ಹೇಳಿದಾಗ ಅದು ಈಸಿಯಾಗಿ ಎಲ್ರಿಗೂ ಅರ್ಥ ಆಗಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ ಸಾಲ್ವ್ ಆಗುತ್ತೆ. ಸೊ ಥಾಮಸ್ ಎರಿಕ್ಸನ್, ಸ್ವೀಡಿಶ್ ಆಥರ್, ಬಿಹೇವಿಯರ್ ಎಕ್ಸ್ಪರ್ಟ್ ಪ್ರಕಾರ ಕಮ್ಯುನಿಕೇಶನ್ ಅನ್ನೋದು ಇಷ್ಟೇ. ನಾವು ಹೇಗೆ ಹೇಳ್ತೀವಿ ಅನ್ನೋದಕ್ಕಿಂತ ಕೇಳಿಸ್ಕೊಳ್ಳೋರು ಹೇಗೆ ಅರ್ಥ ಮಾಡ್ಕೋತಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಿದ್ಯಾ ಅನ್ನೋದಷ್ಟೇ ಮುಖ್ಯ. ಇವ್ರ ಪ್ರಕಾರ ಹೇಳೋ ವ್ಯಕ್ತಿಗಿಂತ ಕೇಳಿಸ್ಕೊಳ್ಳೋ ವ್ಯಕ್ತಿಗೆ ನಾವು ಹೇಳ್ತಿರೋದು ಅರ್ಥ ಆಗ್ತಿದ್ರೆ ಎಸ್, ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ನಾವು ಕೂಡ ನ್ಯಾಚುರಲಿ ಬಿಲ್ಡ್ ಮಾಡ್ಕೋಬಹುದು ಅನ್ನೋದು. ಸೊ ನಾವು ಹೇಳೋದು ಅರ್ಥ ಆಗ್ಬೇಕು ಅಂದ್ರೆ ಕೇಳಿಸ್ಕೊಳ್ಳೋ ವ್ಯಕ್ತಿ ಹೇಗೆ ಅನ್ನೋದು ನಮಗ್ ಗೊತ್ತಿರ್ಬೇಕು. ಆಥರ್ ಪ್ರಕಾರ ಭೂಮಿ ಮೇಲಿರೋ ಎಲ್ಲಾ ಮನುಷ್ಯರು ಯುನಿಕ್, ಎಲ್ರಿಗೂ ಯುನೀಕ್ ಪರ್ಸನಾಲಿಟಿ ಇರುತ್ತೆ. ಅಷ್ಟು ಪರ್ಸನಾಲಿಟಿನ 4 ಕಲರ್ಗಳಲ್ಲಿ ಇವರು ಕ್ಯಾಟಗರಿ ಮಾಡಿ ಈ ಬುಕ್ ಅಲ್ಲಿ ಹೇಳಿದ್ದಾರೆ. ಸೊ ಮೊದಲನೇದಾಗಿ ರೆಡ್ ಕಲರ್ ಪರ್ಸನಾಲಿಟಿ. ಇವರು ತುಂಬಾ ಬೋಲ್ಡ್, ಆಂಬಿಷಿಯಸ್, ಡಾಮಿನೆಂಟ್, ಹಾಟ್ ಟೆಂಪರ್ಡ್, ಎಕ್ಸ್ಟ್ರಾವರ್ಟ್ ಆಗಿರ್ತಾರೆ. ಎಲ್ಲರೂ ಡಿಫಿಕಲ್ಟ್ ಅನ್ಕೊಳ್ಳೋದನ್ನ ಯಾರು ಇಮ್ಯಾಜಿನ್ ಸಹ ಮಾಡ್ಕೊಳಕ್ ಆಗದೆ ಇರೋಂಥದ್ದು ಇವರು ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಚಾಲೆಂಜಸ್ ಅಂದ್ರೆ ತುಂಬಾ ಇಷ್ಟ, ಚಾಲೆಂಜಸ್ ನ ಎಂಜಾಯ್ ಮಾಡ್ತಾರಂತೆ. ಏನೇ ಟಾಸ್ಕ್ ಕೊಟ್ರು ಕ್ವಿಕ್ ಆಗಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಇವ್ರಿಗೆ ಒಂದ್ ಕಡೆ ಸುಮ್ನೆ ಕುತ್ಕೊಳ್ಳೋದು ಅಂದ್ರೆ ಆಗದೆ ಇರೋ ಕೆಲಸ. ಅವ್ರ ಪ್ರಕಾರ ಅದು ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೋತಾರಂತೆ. ಹೇಗಪ್ಪ ಅಂದ್ರೆ ಮೀಟಿಂಗ್ ನಲ್ಲಿ ಇದ್ರು ಸಹ ಏನೋ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ, ಇವ್ರು ಇದನ್ನೇ ಹೇಳ್ತಾರೆ, ಇದನ್ನೇ ಹೇಳಕ್ ಹೊರಟಿರೋದು ಅಂತ ಇವರು ಗೆಸ್ ಮಾಡಿ ಕೇಳ್ತಾ ಕೂತ್ಕೊಳ್ಳೋದು ಟೈಮ್ ವೇಸ್ಟ್ ಅಂತ ಅನ್ಕೊಂಡು ನೆಕ್ಸ್ಟ್ ಟಾಸ್ಕ್ ಗೆ ಜಂಪ್ ಆಗ್ತಾರಂತೆ. ಅಂಡ್ ಆರ್ಗ್ಯುಮೆಂಟ್ಸ್, ಕಾನ್ಫ್ಲಿಕ್ಟ್ಸ್ ಇದೆಲ್ಲ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಇದೆಲ್ಲ ನಡೆಯುವಾಗ ಈ ರೆಡ್ ಕಲರ್ ಪರ್ಸನಾಲಿಟಿ ಮುಂದೆ ಇರ್ತಾರೆ, ಡಾಮಿನೆಂಟ್ ಆಗಿರ್ತಾರೆ. ಎಂತದ್ದೇ ಇದ್ರು ನಾವು ಮಾತ್ರನೇ ಅದನ್ನ ಹ್ಯಾಂಡಲ್ ಮಾಡೋದಕ್ ಸಾಧ್ಯ. ಯಾಕಂದ್ರೆ ನಿಮ್ಗೆಲ್ಲ ಏನು ಗೊತ್ತಿಲ್ಲ, ನೀವೆಲ್ಲ ಮೂರ್ಖರು, ನೀವೆಲ್ಲ ಇಡಿಯಟ್ಸ್, ನನ್ಗೊಬ್ರಿಗೇನೆ ಎಲ್ಲ ಗೊತ್ತಿರೋದು, ನಾನ್ ಮಾತ್ರನೇ ಆ ಸಿಚುಯೇಷನ್ ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದು ಅಂತ ಅನ್ಕೋತಾರಂತೆ. ಇವರು ಹೇಳ್ದಂಗೆ ಕ್ವಿಕ್ ಡಿಸಿಷನ್ಸ್ ನ ತಗೋತಾರೆ. ಇವ್ರ ಆಕ್ಷನ್ಸ್ ಸಹ ಅಷ್ಟೇ ಕ್ವಿಕ್ ಆಗಿರುತ್ತೆ. ಏನೇ ಟಾಸ್ಕ್ ಕೊಟ್ರು ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಏನೇ ಅನ್ಕೊಂಡ್ರು ಅದನ್ನ ಈಸಿಯಾಗಿ ಸಾಧಿಸ್ತಾರಂತೆ. ಇವರ ಬಾಡಿ ಲ್ಯಾಂಗ್ವೇಜ್, ಡೈರೆಕ್ಟ್ ಐ ಕಾಂಟ್ಯಾಕ್ಟ್, ಶೇಕ್ ಹ್ಯಾಂಡ್ಸ್ ನಲ್ಲೂ ಇವ್ರದೇ ಅಪರೆಂಟ್, ಕ್ವಿಕ್ ಆಗಿರ್ತಾರೆ. ಇವ್ರ ಆಕ್ಷನ್ಸ್ ತುಂಬಾ ಕ್ವಿಕ್ ಆಗಿರುತ್ತೆ, ಫಾಸ್ಟ್ ಆಗಿರ್ತಾರೆ, ಫಾಸ್ಟ್ ಆಗಿ ಮಾತಾಡ್ತಾರೆ, ತುಂಬಾ ಬೋಲ್ಡ್ ಅಂಡ್ ಲೌಡ್ ಇರುತ್ತೆ ಇವರ ವಾಯ್ಸ್. ಸೊ ಫೇಮಸ್ ರೆಡ್ ಕಲರ್ ಪೀಪಲ್ ಅಂದ್ರೆ ಬರಾಕ್ ಒಬಾಮಾ, ಸ್ಟೀವ್ ಜಾಬ್ಸ್, ಮದರ್ ತೆರೇಸಾ. ಅಂಡ್ ನೀವು ರೆಡ್ ಕಲರ್ ಪರ್ಸನಾಲಿಟಿ ಆಗಿದ್ರೆ
ನ್ಯಾಚುರಲ್ ಲೀಡರ್ಸ್. ನೆಕ್ಸ್ಟ್ ಯೆಲ್ಲೋ ಕಲರ್ ಪರ್ಸನಾಲಿಟಿ. ಇವರು ಆಲ್ವೇಸ್ ಹ್ಯಾಪಿ, ಯಾವಾಗ್ಲೂ ಸ್ಮೈಲಿಂಗ್ ಫೇಸ್, ಯಾವಾಗ್ಲೂ ಜಾಲಿಯಾಗಿ, ಯಾವಾಗ್ಲೂ ರಿಲ್ಯಾಕ್ಸ್ಡ್ ಆಗಿ, ಲೈವ್ಲಿ ಆಗಿರ್ತಾರಂತೆ. ಆ್ಯಂಡ್ ಎಕ್ಸ್ಟ್ರೋವರ್ಟ್ಸ್, ತುಂಬಾ ಮಾತಾಡ್ತಾರೆ, ಬೇಗ ಎಲ್ಲರ ಜೊತೆ ಬೆರೀತಾರೆ. ಇವ್ರು ಇದ್ರೆ ಹೇಗೆ ಅಂದ್ರೆ ಎಷ್ಟೇ ಡಲ್ ಇದ್ರು ಎಲ್ಲರೂ ಪಾರ್ಟಿ ಮೂಡ್ಗೆ ಹೋಗ್ತಾರಂತೆ. ಆ ಮಟ್ಟಿಗೆ ಇವರು ಎಲ್ಲರಲ್ಲೂ ಎನರ್ಜಿ ತುಂಬ್ತಾರೆ, ತುಂಬಾ ಕ್ರಿಯೇಟಿವ್ ಇರ್ತಾರೆ. ಐಡಿಯಾಸ್ ಅಂತೂ ಏನೇ ಇದ್ರು ನೀವು ಇವ್ರ ಹತ್ರ ಶೇರ್ ಮಾಡಿದ್ರು ಇಷ್ಟು ಐಡಿಯಾಸ್, ಇಷ್ಟು ಅಡ್ವೈಸ್ ಕೊಡ್ತಾರಂತೆ. ಆದ್ರೆ ಏನೇ ಒಂದು ಐಡಿಯಾ ನೀವು ಹೇಳಿದಾಗ್ಲೂ ಅವರು ನಿಮ್ ಐಡಿಯಾನೇ ತಗೊಂಡು ಸೇಮ್ ಐಡಿಯಾನ ರಿಪೀಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಪ್ರಕಾರ ಯಾರಿಗೆ ಏನೇ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಅವರೇ ಎಕ್ಸ್ಪರ್ಟ್. ಅವ್ರು ಹೇಳಿದ್ರೆ ಮಾತ್ರನೇ ಎಲ್ರಿಗೂ ಗೊತ್ತಾಗೋದು, ಎಲ್ರಿಗೂ ಅರ್ಥ ಆಗೋದು. ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನಾನ್ ಎತ್ತಿದ ಕೈ ಅಂತ ಅನ್ಕೊಂಡಿರ್ತಾರಂತೆ. ಅಂಡ್ ಇವ್ರು ಹೇಗಪ್ಪ ಅಂತ ಹೇಳಿದ್ರೆ ಏನೇ ಒಂದು ಟಾಸ್ಕ್ ಶುರು ಮಾಡುವಾಗ್ಲೂ ತುಂಬಾ ಎನರ್ಜೆಟಿಕ್ ಆಗಿ, ತುಂಬಾ ಜೋಶಲ್ಲಿ ಶುರು ಮಾಡ್ತಾರೆ. ಆದ್ರೆ ಇವರು ಯಾವ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡೋದಿಲ್ಲ. ಎಂಥ ಡಲ್ ಸಿಚುವೇಶನ್ ಅಲ್ಲಿ ಇದ್ರು ಎಲ್ರು ಒಂದೇ ಸತಿಗೆ ಜಾಲಿಯಾಗಿ ಇಟ್ಕೊಡೋದಿಕ್ಕೆ, ಮೂಡ್ನ ಒಂದು ಪಾರ್ಟಿ ಮೂಡ್ಗೆ ಚೇಂಜ್ ಮಾಡೋದಕ್ಕೆ ಇವ್ರಿಗೆ ಮಾತ್ರ ಸಾಧ್ಯ. ಎಲ್ರೂ ನೋಟ ಡಾರ್ಕ್ ಕ್ಲೌಡ್ ಮೇಲಿದ್ರೆ ಇವರು ಆ ಸನ್ಶೈನ್ ಮೇಲೆ ನೋಡ್ತಿರ್ತಾರಂತೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ. ಸೊ ಇವರ ಬಾಡಿ ಲ್ಯಾಂಗ್ವೇಜ್ ಕೂಡ ಫಾಸ್ಟ್ ಇರುತ್ತೆ, ಯಾವಾಗ್ಲೂ ಸ್ಮೈಲಿಂಗ್ ಫೇಸ್, ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಹ್ಯೂಮರಸ್ ಆಗಿರ್ತಾರೆ. ಯೆಲ್ಲೋ ಕಲರ್ ಪರ್ಸನಾಲಿಟಿ ಪೀಪಲ್ ಅಂದ್ರೆ ಪೊಲಿಟಿಷಿಯನ್ಸ್. ನಿಮ್ಮ ಪರ್ಸನಾಲಿಟಿ ಕಲರ್ ಎಲ್ಲೋನಾ? ಗ್ರೀನ್ ಕಲರ್ ಪರ್ಸನಾಲಿಟಿ, ಮೋಸ್ಟ್ ಕಾಮನ್ ಕಲರ್. ಕೈಂಡ್ ಹಾರ್ಟೆಡ್, ಜೆನ್ಯೂನ್, ಇಂಟ್ರೋವರ್ಟ್ ಆಗಿರ್ತಾರೆ. ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂದ್ರೆ ರೆಡ್ ತರ ಡಾಮಿನೆಂಟ್ ಆಗಿರುತ್ತೆ, ಎಲ್ಲೋ ತರ ತುಂಬಾ ಎಂಗೇಜಿಂಗ್ ಆಗಿರುತ್ತೆ, ಕೂಲ್ ಆಗಿ ಕಾಮ್ ಆಗಿರ್ತಾರೆ. ಯಾವಾಗ್ಲೂ ಇವ್ರು ಬಯಸೋದು ನಾವು ಜಾಸ್ತಿ ಕಾಣಿಸ್ಕೋಬಾರ್ದು ಅಂತ ಬಯಸ್ತಾರೆ. ಜೆನ್ಯೂನ್ ಆಗಿರ್ತಾರೆ, ನಾನು ಆಗ್ಲೇ ಹೇಳ್ದಂಗೆ ಜೆನ್ಯೂನ್ ಆಗಿರ್ತಾರೆ, ಜೆನ್ಯೂನ್ ಲಿಸನರ್ಸ್ ಆಗಿರ್ತಾರೆ. ಹೆಲ್ಪಿಂಗ್ ನೇಚರ್ ಇವ್ರಿಗೆ ಜಾಸ್ತಿ ಇರುತ್ತೆ, ಶೋ ಆಫ್ ಹೆಲ್ಪಿಂಗ್ ನೇಚರ್ ಅಲ್ಲ. ಮನೆಯಲ್ಲಿ ಏನೂ ಮಾಡ್ತಿರಲ್ಲ, ಒಂದು ಕೆಲ್ಸದಲ್ಲಾಗ್ಲಿ ಅಥವಾ ಹಣದಲ್ಲಾಗ್ಲಿ ಏನು ಮಾಡದೇ ಇದ್ರು ಹೊರಗಡೆ ಫುಲ್ ನಿಮ್ಗೇನಾದ್ರು ಹೆಲ್ಪ್ ಬೇಕಾ ನಾನಿದ್ದೀನಿ, ನಿಮ್ಗೇನಾದ್ರು ಹೆಲ್ಪ್ ಬೇಕಾ ನಾನಿದ್ದೀನಿ ಅನ್ನೋ ತರ ಎಲ್ರೂ ಒಂದು ಲಿಸ್ಟ್ ಅಲ್ಲೂ ಇವರು ಈ ಪರ್ಸನ್ ಒಂದು ಹೆಲ್ಪಿಂಗ್ ನೇಚರ್ ಅಂದ್ರೆ ಈ ಪರ್ಸನ್ ನೇಮ್ ಅದ್ರಲ್ಲಿರುತ್ತೆ. ಆ ತರ ಅಲ್ಲ, ಯಾವುದೇ ಶೋ ಆಫ್ ಅಲ್ಲ. ಇವರು ಟ್ರೂಲಿ ಜೆನ್ಯೂನ್ ಆಗಿ ಇವ್ರಿಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಇವ್ರ ಫ್ರೆಂಡ್ಸು ಅಥವಾ ಯಾರೇ ಇದ್ರು ಇವ್ರಿಗೆ ಒಂದು ಹೆಲ್ಪ್ ಬೇಕು ಅಂತ ಜಸ್ಟ್ ಹೇಳಿದ್ರೆ ಸಾಕು, ಅವರು ಎಂಥ ಸಿಚುಯೇಷನ್ ಇದ್ರು ಅವ್ರು ಮುಂದೆ ನಿಲ್ತಾರೆ. ನೀವು ಇವ್ರನ್ನ ಟ್ರಸ್ಟ್ ಮಾಡ್ಬೋದು. ಇವ್ರಿಗೆ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ರಿಲೇಶನ್ಶಿಪ್ಪೇ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ. ಟಾಸ್ಕ್ ರಿಲೇಶನ್ಶಿಪ್ ಅಂದ್ರೆ ಇವರು ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ರಿಲೇಶನ್ಶಿಪ್ಗೆ. ಇವರು ಹೇಗಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲಾದ್ರಲ್ಲೂ ಒಪಿನಿಯನ್ ಇರುತ್ತೆ, ಆದ್ರೆ ಯಾವುದನ್ನು ಹೇಳ್ಕೊಡೋದಿಲ್ಲ. ರೀಸನ್, ಎಲ್ಲಿ ಏನಾದ್ರೂ ಹೇಳ್ಕೊಂಡ್ರೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೋ, ಇದು ಹೀಗಲ್ಲ ಹೀಗೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಅನ್ಕೊಂಡು ಇವ್ರು ಯಾವುದೇ ಒಪಿನಿಯನ್ನ ಹೇಳ್ಕೊಡೋದಿಲ್ಲ. ತುಂಬಾ ಸ್ಲೋ ಇರ್ತಾರೆ, ಯಾವುದೇ ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಇವ್ರಿಗೆ ಯಾವುದೇ ಟಾಸ್ಕ್ ಕೊಟ್ರು ಇವರು ಸ್ವಲ್ಪ ಆರಾಮಾಗಿ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೋತಾರೆ. ಇವ್ರಿಗೆ ಕಾನ್ಫ್ಲಿಕ್ಟ್ಸ್ ಅಂದ್ರೆ, ಆರ್ಗ್ಯುಮೆಂಟ್ಸ್ ಅಂದ್ರೆ ಎಲ್ಲದ್ರಿಂದ ದೂರ ಇರ್ತಾರೆ, ಯಾವುದೇ ರಿಸ್ಕ್ ತಗೊಳ್ಳೋದ್ರಿಂದ ದೂರ ಇರ್ತಾರೆ. ಚೇಂಜಸ್ ನ ಬೇಗ ಇಷ್ಟಪಡೋದಿಲ್ಲ. ಏನೇ ಮಾಡ್ತಿದ್ರು ಅದು ಎಷ್ಟೇ ವರ್ಷ ಆದ್ರೂ ಅದನ್ನ ರಿಪೀಟ್ ಮಾಡ್ತಿದ್ರು ಇವ್ರಿಗೆ ಬೋರ್ ಹೊಡಿಯೋದಿಲ್ಲ. ಯಾಕಂದ್ರೆ ಇವ್ರಿಗೆ ಚೇಂಜಸ್ ಅಂದ್ರೆ ಇಷ್ಟ ಇರೋದಿಲ್ಲ. ಸೊ ಇವರ ಬಾಡಿ ಲ್ಯಾಂಗ್ವೇಜ್ ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಇರೋದಿಲ್ಲ, ಎಲ್ಲರಲ್ಲಿ ಇನ್ವಿಸಿಬಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಕೂಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ, ತುಂಬಾ ಪೀಸ್ಫುಲ್ ಆಗಿರ್ತಾರೆ. ಸೊ ಜೆನ್ಯೂನ್ ಪೀಪಲ್ ಇವರು. ಆಥರ್ ಕೊಟ್ಟಿರೋ ಗ್ರೀನ್ ಕಲರ್ ಪರ್ಸನಾಲಿಟಿ ಎಕ್ಸಾಂಪಲ್ ಅಂದ್ರೆ ಗಾಂಧೀಜಿ, ಜೀಸಸ್. ನೀವು ಗ್ರೀನ್ ಕಲರ್ ಪರ್ಸನಾಲಿಟಿನ, ಬ್ಲೂ ಕಲರ್ ಪರ್ಸನಾಲಿಟಿ ರಿಸರ್ವ್ಡ್, ಅನಾಲಿಟಿಕಲ್, ಡೀಟೇಲ್ ಓರಿಯೆಂಟೆಡ್, ಇಂಟ್ರೋವರ್ಟ್ ಆಗಿರ್ತಾರೆ. ಸೊ ಇವರು ಕೂಡ
ಸಿಮಿಲರ್ ಗ್ರೀನ್ ಕಲರ್ ಪರ್ಸನಾಲಿಟಿನೇ, ಕೂಲ್ ಆಗಿ ಕಾಮ್ ಆಗಿರ್ತಾರೆ. ಯಾರ ಮನೆಗೆ ನೀವು ಹೋದಾಗ ಎಲ್ಲ ಆರ್ಗನೈಸ್ಡ್ ಆಗಿರುತ್ತೋ, ಎಸ್ ಅವರು ಬ್ಲೂ ಕಲರ್ ಪರ್ಸನಾಲಿಟಿ. ಯಾಕಂದ್ರೆ ಇವ್ರಿಗೆ ಎಲ್ಲದಕ್ಕೂ ಅದ್ರದ್ದೇ ಆದಂತ ಸ್ಪೇಸ್ ಇರುತ್ತೆ, ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅನ್ಕೋತಾರೆ. ಅಂಡ್ ಏನೇ ಟಾಸ್ಕ್ ಕೊಟ್ರು ಲಾಸ್ಟ್ ಕಂಪ್ಲೀಟ್ ಮಾಡೋದು ಅಂದ್ರೆ ಇವ್ರೆ. ಯಾಕಂದ್ರೆ ಪಿನ್ ಟು ಪಿನ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಯಾರಾದ್ರೂ ಇವ್ರಿಗೆ ಯಾಕೆ ನಿನ್ಗದು ಗೊತ್ತಿಲ್ವಾ ಅಂತ ಎಲ್ಲಿ ಕೇಳ್ಬಿಡ್ತಾರೋ, ಯಾಕೆ ಇದನ್ನ ಮಿಸ್ ಮಾಡಿದೆ ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಯಾರು ಏನೇ ಕೇಳಿದ್ರು ಇವ್ರ ಹತ್ರ ಆನ್ಸರ್ ಇರುತ್ತೆ. ಸೊ ಏನೇ ಒಂದು ಪ್ರಾಬ್ಲಮ್ ಕೊಟ್ರು ಇವ್ರಿಗೆ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಸೊಲ್ಯೂಷನ್ಸ್ ನ ಇವ್ರು ಕೊಡ್ತಾರೆ. ಆದ್ರೆ ಇವ್ರನ್ನ ನೀವು ಇನ್ವೈಟ್ ಮಾಡ್ಬೇಕು, ಅಂದ್ರೆ ನೀವಾಗೆ ಹೋಗಿ ಇವ್ರ ಹತ್ರ ಕೇಳಿದ್ರೆ ಮಾತ್ರ ಇವರು ನಿಮ್ಗೆ ಸೊಲ್ಯೂಷನ್ಸ್ ನ ಅಡ್ವೈಸ್ ನೆಲ್ಲ ಕೊಡ್ತಾರೆ. ಇವ್ರು ಹೇಗಪ್ಪ ಅಂತ ಹೇಳಿದ್ರೆ ಯಾರು ಏನೇ ಒಂದು ಅಪ್ರಿಶಿಯೇಟ್ ಮಾಡಿದ್ರು ಅದನ್ನ ರಿಸೀವ್ ಮಾಡ್ಕೊಂಡು ತಕ್ಷಣ ಏನೋ ಆಗಿಲ್ವೇನೋ ಅಂತ ಅದನ್ನೇನು ಹ್ಯಾಪಿಯಾಗಿ ಎಲ್ಲ ಎಂಜಾಯ್ ಮಾಡಿದೆ ತಕ್ಷಣ ಅವ್ರ ವರ್ಕ್ ಡೆಸ್ಕ್ ಹೋಗಿ ಅವರು ವರ್ಕ್ ನ ಕಂಟಿನ್ಯೂ ಮಾಡ್ತಾರೆ. ಸೊ ಇವರ ಬಾಡಿ ಲ್ಯಾಂಗ್ವೇಜ್ ಕೂಡ ಗ್ರೀನ್ ಕಲರ್ ಪರ್ಸನಾಲಿಟಿ ತರನೇ ಇರುತ್ತೆ. ಕೂಲ್ ಆಗಿ ಕಾಮ್ ಆಗಿರ್ತಾರೆ, ಎಲ್ಲರಲ್ಲೂ ಮರ್ಜ್ ಆಗಿರೋದಕ್ಕೆ ಇಷ್ಟಪಡ್ತಾರೆ, ಜಾಸ್ತಿ ಹೈಲೈಟ್ ಆಗೋದಕ್ಕೆ ಇಷ್ಟ ಪಡೋದಿಲ್ಲ. ಅಂಡ್ ರಿಸ್ಕ್ ತಗೊಳ್ಳೋದಿಲ್ಲ, ಏನೇ ಮಾಡಿದ್ರು ಡಬಲ್ ಚೆಕ್ ಮಾಡ್ಕೋತಾರೆ, ಕ್ರಾಸ್ ಚೆಕ್ ಮಾಡ್ಕೋತಾರೆ. ಯಾಕಂದ್ರೆ ಇವ್ರಿಗೆ ಯಾವಾಗ್ಲೂ ಸೇಫ್ಟಿ ಫಸ್ಟ್. ಸೊ ನೀವು ಕೂಡ ಬ್ಲೂ ಕಲರ್ ಪರ್ಸನಾಲಿಟಿನ ಯಾವುದೇ ಒಂದು ಆರ್ಗನೈಸೇಷನ್ ಆಗಿದ್ರು ಈ 4 ಟೈಪ್ ಆಫ್ ಪರ್ಸನಾಲಿಟಿ ಅಲ್ಲಿದ್ರೆ ಆ ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗುತ್ತೆ, ಬೇಗ ಸಕ್ಸಸ್ ನ ಕಾಣ್ಬೋದು. ಯಾವುದೇ ಟೀಮ್ ಆಗಿದ್ರು ಏನೇ ಟಾಸ್ಕ್ ಕೊಟ್ರು ಈ 4 ಪರ್ಸನಾಲಿಟಿ ಒಂದು ಟೀಮ್ ಅಲ್ಲಿ ಇದೆ ಅಂದ್ರೆ ಬೇಗನೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ಲೂ ನ ತಗೊಂಡ್ರೆ ತುಂಬಾ ಡೀಟೇಲ್ ಓರಿಯೆಂಟೆಡ್ ಆಗಿರ್ತಾರೆ, ಗ್ರೀನ್ ನ ತಗೊಂಡ್ರೆ ಸ್ಲೋ ಇದ್ರು ಅವರು ಹಾರ್ಡ್ ವರ್ಕರ್ ಆಗಿರ್ತಾರೆ, ಎಲ್ಲೋ ಆಲ್ವೇಸ್ ಆಪರ್ಚುನಿಟಿನ ಹುಡುಕ್ತಿರ್ತಾರೆ, ಆಪರ್ಚುನಿಟಿನ ಯೂಸ್ ಮಾಡ್ಕೋತಾರೆ, ಅಷ್ಟೇ ಕ್ರಿಯೇಟಿವ್ ಆಗಿ ಐಡಿಯಾಸ್ ನ ಕೊಡ್ತಿರ್ತಾರೆ. ಇವರನ್ನೆಲ್ಲ ಲೀಡ್ ಮಾಡೋದು ರೆಡ್. ಅಂಡ್ ಎಲ್ಲಿ ಯಾವ ಕೊರತೆ ಇದೆ ಅನ್ನೋದನ್ನ ನಾವು ಅನಲೈಸ್ ಮಾಡ್ಕೋಬೇಕು. ಯಾಕಂದ್ರೆ ಬ್ಲೂ ಅಂಡ್ ಗ್ರೀನ್ ಇದ್ರೆ ಆ ಟೀಮ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಒಬ್ರು ಡೀಟೇಲ್ ಆಗಿ ಅಂದ್ರೆ ರಿಸರ್ಚ್ ಮಾಡೋ ಕ್ಯಾಟಗರಿ ಆದ್ರೆ ಇನ್ನೊಬ್ರು ಹಾರ್ಡ್ ವರ್ಕರ್ ಇರ್ತಾರೆ. ಬಟ್ ಇಬ್ರು ಸ್ವಲ್ಪ ಸ್ಲೋ ಇರೋದ್ರಿಂದ ಒಂದು ಎಲ್ಲೋ ಪರ್ಸನಾಲಿಟಿನ ಅಲ್ಲಿ ಹಾಕಿದಾಗ ಕ್ರಿಯೇಟಿವ್ ಆಗಿ ಆ ಟಾಸ್ಕ್ ನ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇವ್ರ 3 ಜನನ ಬೇಗನೆ ಕ್ವಿಕ್ ಡಿಸಿಷನ್ಸ್ ನ ತಗೊಳ್ಳೋ ಅಂತ ರೆಡ್ ಡಾಮಿನೆಂಟ್ ಆಗಿರೋಂತ ರೆಡ್ ಪರ್ಸನಾಲಿಟಿನ ಅಲ್ಲಿ ಹಾಕೋದ್ರಿಂದ ಲೀಡ್ ಮಾಡ್ತಾರೆ ಆ ಟೀಮ್ ನ ಚೆನ್ನಾಗಿ. ಸೊ ಹೀಗೆ ಎಲ್ಲಿ ಏನ್ ಕೊರತೆ ಇದೆ, ಯಾರ್ ಕೊರತೆ ಇದೆ, ಯಾವ ಪರ್ಸನಾಲಿಟಿ ಕೊರತೆ ಇದೆ, ಇವಾಗ ರೆಡ್ ಅಂಡ್ ಎಲ್ಲೋ ಇದ್ದಾಗ ಅವ್ರಿಬ್ರು ನಾನ್ ಮುಂದು ತಾನ್ ಮುಂದು ಅಂತ ಇರ್ತಾರೆ. ಅಲ್ಲಿ ಒಬ್ರು ಗ್ರೀನ್ ಪರ್ಸನಾಲಿಟಿನ ಹಾಕಿದಾಗ ಸೊ ಇಬ್ರಿಗೂ ಯಾವುದೇ ಆರ್ಗ್ಯುಮೆಂಟ್ಸ್ ಆಗದೆ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ವರ್ಕ್ ಪ್ಲೇಸ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ, ಫ್ಯಾಮಿಲಿಯಲ್ಲಿ ಈ 4 ಪರ್ಸನಾಲಿಟಿ ಕಲರ್ ಬಿಹೇವಿಯರ್ ಹೇಗಿರುತ್ತೆ, ಅವ್ರು ಹೇಗೆ ಅಂತ ತಿಳ್ಕೊಳ್ಳೋದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಒಂದು ರೆಡ್ ಅಂಡ್ ಎಲ್ಲೋ ರಿಲೇಶನ್ಶಿಪ್ ಇದ್ದಾಗ ಆರ್ಗ್ಯುಮೆಂಟ್ಸ್ ಆಗ್ತಾನೆ ಇರುತ್ತೆ. ಸೊ ನಾವು ಹೀಗೆ ಅವರು ಅಂತ ತಿಳ್ಕೊಂಡಾಗ ಅವ್ರು ಹೇಗೆ ಅದನ್ನ ಕಾನ್ಫ್ಲಿಕ್ಟ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಹೀಗೆ ಆರ್ಗನೈಸೇಷನ್ ಅಲ್ಲಿ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ, ಲೈಫ್ ಅಲ್ಲಿ, ಫ್ಯಾಮಿಲಿ, ರಿಲೇಶನ್ಶಿಪ್ ಎಲ್ಲಾದ್ರಲ್ಲೂ ಈ 4 ಕ್ಯಾಟಗರಿ ಪರ್ಸನಾಲಿಟಿ ತುಂಬಾ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳೋದು. ಸೊ ಇನ್ನೂ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ, ನಾನು ಸಿಂಪಲ್ ಆಗಿ ಇಷ್ಟನ್ನ ಹೇಳಿದೀನಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಬುಕ್. ಸರೌಂಡೆಡ್ ಬೈ ಇಡಿಯಟ್ಸ್, ಸರೌಂಡೆಡ್ ಬೈ ಸೀರೀಸೇ ತುಂಬಾ ಇದೆ. ಅಂಡ್ ನೆಕ್ಸ್ಟ್ ಬೇರೆ ಬುಕ್ ಜೊತೆ ಮತ್ತೆ ಸಿಗ್ತೀನಿ. ನಮಸ್ತೆ.